ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದೆನು. ಬೇಸರವಿಲ್ಲದೆ ಇರುಳಲ್ಲೆಲ್ಲ ಕೈ ಹಿಡಿದುಕೊಂಡಿದ್ದೆನು. ನನ್ನ ಮನಸ್ಸು ಶಾಂತಿ ಹೊಂದಲೊಲ್ಲದೇ ಇತ್ತು. ಶನಿವಾರ 5 ಜುಲೈ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಣ್ಯಕಾಂಡ 9ನೇ ಅಧ್ಯಾಯದ 23ನೇ ವಚನ. ಯೆಹೋವನ ಆಜ್ಞೆಯ ಪ್ರಕಾರ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು. ಯೆಹೋವನ ಆಜ್ಞೆಯ ಪ್ರಕಾರ ಡೇರೆಗಳನ್ನು ಕಿತ್ತು ಹೊರಡುವರು. ಯೆಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದಂತೆಯೇ ಅವರು ಯೆಹೋವನ ಸೂಚನೆಗಳನ್ನು ಅನುಸರಿಸಿ ನಡೆಯುತ್ತಿದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ನಡೆಸಿದ್ದು ಅಗ್ನಿ ಮೇಘ ಸ್ತಂಭವಾಗಿ ಅವರ ಇಡೀ ಪಯಣದಲ್ಲಿ ಅವರ ಸಂಗಡ ಇದ್ದು ಅವರನ್ನು ನಡೆಸಿದನು. ಇಸ್ರಾಯೇಲ್ಯರು ಕೂಡ ಮೋಶೆ ಹೇಳಿದಂತೆ ನಡೆದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರನ್ನು ಹಿಂಬಾಲಿಸು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಿಚಾರ ನಾವು ನೋಡುವಾಗ, ಅಂದರೆ ಇಸ್ರಾಯೇಲ್ ಜನಾಂಗದವರ ಒಂದು ಪಯಣ ನಾವು ನೋಡುವಾಗ, ಅವರು ದೇವರ ಪ್ರಸನ್ನತೆ ಅಗ್ನಿ ಮೇಘ ಸ್ತಂಭದಲ್ಲಿದ್ದು ಆ ಮೇಘವು ಎಲ್ಲಿ ನಿಲ್ಲುತ್ತಿತ್ತೋ ಅಲ್ಲಿ ಡೇರೆಗಳನ್ನು ಹಾಕಿಕೊಂಡಿದ್ದರು. ಅದು ಒಂದು ದಿವಸವಾಗಲಿ ಹಲವಾರು ತಿಂಗಳುಗಳಾಗಲಿ ಅವರು ಅಲ್ಲೇ ಇದ್ದು ಮೇಘ ಸ್ತಂಭವು ಅಲ್ಲಿಂದ ಪಯಣ ಪ್ರಾರಂಭ ಮಾಡಿದಾಗ ಅವರೂ ಕೂಡ ತಮ್ಮ ಪಯಣವನ್ನು ಪ್ರಾರಂಭಿಸಿದರು. ಹೀಗೆ ಅವರು ದೇವರ ಪ್ರಸನ್ನತೆಯಲ್ಲಿ ನಡೆಸಲ್ಪಟ್ಟರು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಪ್ರಸನ್ನತೆಯನ್ನು ಅಗ್ನಿ ಮೇಘ ಸ್ತಂಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದನು. ಇವರು ಕೂಡ ಅದೇ ರೀತಿಯಲ್ಲಿ ಕೆಲವು ಸ್ಥಳಗಳಲ್ಲಿ ಬಹಳಷ್ಟು ದಿನಗಳು, ಕೆಲವು ಸ್ಥಳಗಳಲ್ಲಿ ಕೆಲವು ದಿವಸಗಳು ಮಾತ್ರ ಇದ್ದು ಅವರ ಪಯಣವನ್ನು ಮುಂದುವರಿಸಿದರು. ನಮ್ಮ ಜೀವಿತ ಕಾಲದಲ್ಲಿ ನಾವು ದೇವರ ಪ್ರಸನ್ನತೆ, ದೇವರ ನಡೆಸುವಿಕೆಯನ್ನು ಯಾವಾಗ ಆತುಕೊಳ್ಳುತ್ತೇವೋ ನಮ್ಮ ಜೀವಿತದಲ್ಲೂ ಕೂಡ ಉತ್ತಮವಾದಂಥ ಆಶೀರ್ವಾದದಾಯಕವಾದಂಥ ಕಾನಾನಿಗೆ, ಅಂದರೆ ದೇವರು ಮಾಡಿದಂಥ ವಾಗ್ದಾನದಂತೆ ಎಲ್ಲ ಆಶೀರ್ವಾದಕ್ಕೂ ಪಾತ್ರರಾಗಲಿಕ್ಕೆ ಸಾಧ್ಯವಿದೆ. ದೇವರು ಅನೇಕ ಸಂದರ್ಭದಲ್ಲಿ ಒಂದು ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸಬಹುದು, ಇನ್ನೂ ಮುಂದೆ ನಡೆಸಬಹುದು. ಆದರೆ ದೇವರಿಗೆ ಕಾದು ತಕ್ಕ ಸಮಯದಲ್ಲಿ ದೇವರ ನಡೆಸುವಿಕೆಯಂತೆ ಮುಂದೆ ಸಾಗಿದರೆ, ದೇವರ ಸಮಯದಲ್ಲಿ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ತನ್ನ ಆಶೀರ್ವಾದ ಕೊಡುವಂಥ ಸ್ಥಿತಿಗೆ ನಡೆಸುವಂತವನಾಗಿದ್ದಾನೆ. ನಾವು ನಂಬಿ ದೇವರನ್ನೇ ನಿರೀಕ್ಷಿಸಿ ದೇವರನ್ನೇ ಹಿಂಬಾಲಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ನಮಗೆ ಬೇಕಾದಂಥ ತಾಳ್ಮೆಯನ್ನು ಕೊಡು. ನಿನ್ನ ನಡೆಸುವಿಕೆಯಿಂದಲೇ ಮುಂದುವರಿಯಲಿಕ್ಕಾಗುವಂಥ ಕೃಪೆಗೆ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.